ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ್ ಬಹುತೇಕ ಪಕ್ಕ. ಭಾರಿ ಹೈಡ್ರಾಮದ ಬಳಿಕ ವಿಜಯ್ಗೆ ಹೆಚ್ಚಾಗ್ತಿದೆ ಬಹುಮತ. ವಿಸಿಕೆ, ಸಿಪಿಐ, ಸಿಪಿಎಂ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡೋದು ದಳಪತಿ ಪಕ್ಕಾನ. ಹಾಗಾದ್ರೆ ಇನ್ಮುಂದೆ ದಳಪತಿ ದರ್ಬಾರ್ ಶುರುವಾಗೋದಕ್ಕೆ ಹಾಗಾದ್ರೆ ಕ್ಷಣಗಣನೇನಾಯ್ತು. ಯಾವ್ಯಾವ ಪಕ್ಷದಿಂದ ಹಾಗಾದ್ರೆ ದಳಪತಿ ವಿಜಯ್ಗೆ ಬೆಂಬಲ ಸಿಗುತ್ತೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಿವಿಕೆ ಶಾಸಕರ ಜೊತೆ ವಿಜಯ್ ಮೀಟಿಂಗ್ ಮಾಡಲಿದ್ದಾರೆ. ಈ ಮೀಟಿಂಗ್ಗಳು ಬಹುತೇಕ ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇವೆ. ಕಾರಣ ತನ್ನ ಶಾಸಕರನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ, ಅದೇ ರೀತಿಯಾಗಿ ತಮ್ಮ ಸರ್ಕಾರ ರಚನೆಗೆ ಬೇಕಾದಂತ ಬೇರೆ ಪಕ್ಷದ ಶಾಸಕರನ್ನ ತಮ್ಮತ್ತ ಸೆಳೆಯೋ ನಿಟ್ಟಿನಲ್ಲಿ ನಡೀತಿರುವಂತ ಮೀಟಿಂಗ್. ಸದ್ಯ ತಮ್ಮ ಶಾಸಕರ ಜೊತೆಗೆ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ದಳಪತಿ ವಿಜಯ್. ಪಕ್ಷದ ಕಚೇರಿ ತಲುಪಿದಂತ ಟಿವಿಕೆ ಮುಖಂಡ ದಳಪತಿ ಪಣಿಯೂರ್ನಲ್ಲಿ ಇರುವಂತ ಟಿವಿಕೆ ಕಚೇರಿ, ಚೆನ್ನೈನಿಂದ 24 ಕಿಲೋಮೀಟರ್ ದೂರದಲ್ಲಿರುವಂತಹ ಕಚೇರಿಗೆ ಸದ್ಯ ಟಿವಿಕೆ ಪಕ್ಷದ ಶಾಸಕರು ಹಾಗೂ ದಳಪತಿ ವಿಜಯ್ ತಲುಪಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಶುರುವಾಗುತ್ತೆ. ಮೀಟಿಂಗ್ ಹೈಲೈಟ್ಸ್ ಏನಾಗಬಹುದು? ಪ್ರಮುಖವಾಗಿ ಇರುವಂತದ್ದೇ ಟಿವಿಕೆಗೆ ಯಾರು ಸಹಕಾರ ಕೊಡ್ತಾರೆ ಅಂತ. ಅದರಲ್ಲೂ ಕೂಡ ಸಂಪೂರ್ಣ ಸಹಕಾರ ಬೇರೆ, ಬಾಹ್ಯ ಸಹಕಾರ ಬೇರೆ. ಬಾಹ್ಯ ಸಹಕಾರ ಕೊಡ್ತಾರೆ ಅಂತಂದ್ರೆ ಅವ್ರು ಯಾರು ಕೂಡ ಮಿನಿಸ್ಟರ್ ಗಿರಿ ಅಥವಾ ಮಂತ್ರಿಗಿರಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗಾಗಿ ಯಾವ ಪಕ್ಷ ಎಷ್ಟರ ಮಟ್ಟಿಗೆ ಸಹಕಾರ ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಗೆದ್ದಿರುವಂತ ಒಂದಷ್ಟು ಶಾಸಕರೇನಿದ್ದಾರೆ ಅವರು ಈಗ ಟಿವಿಕೆ ಬರ್ತಾರಾ ಬರಲ್ವಾ ಅನ್ನುವಂಥ ಕನ್ಫ್ಯೂಷನ್ಸ್ ಮಧ್ಯೆನೇ ಈಗ ದಳಪತಿ ವಿಜಯ್ಗೆ ಟೆನ್ಷನ್ ಅಂತೂ ಕಡಿಮೆ ಆಗ್ತಾ ಇಲ್ಲ. ಬಟ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅವರು ಸಿಎಂ ಆಗೋದು ಪಕ್ಕ. ಸರ್ಕಾರ ರಚನೆಗೆ ಬೇಕಾಗುವಂತ ಬಹುಮತ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವ ಪಕ್ಷದವ್ರು ಬಂದು ಬಹುಮತ ಅಥವಾ ಬೆಂಬಲ ಕೊಡ್ತಾರೆ ಅದು ಇನ್ನೂ ಕ್ಲಾರಿಫೈ ಆಗಬೇಕಿದೆ. ನೋಡಿ, ನಿನ್ನೆ ರಾಜ್ಯಪಾಲರ ಬಳಿ ಅವರು ಮೀಟಿಂಗ್ಗೆ ಹೋದಂತ ಸಂದರ್ಭದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿರ್ಲಿಲ್ಲ. ಬಟ್ ಈಗ ಓಕೆ ಅಂದಿದ್ದಾರೆ. ದಳಪತಿಗೆ ಮತ್ತೆ ಕಿರಿಕ್ ಮಾಡ್ತಿದ್ದಾರಾ ಗವರ್ನರ್? ಫಸ್ಟ್ ಮೆಜಾರಿಟಿ ಪ್ರೂವ್ ಮಾಡಿ ಅಂತ ರಾಜ್ಯಪಾಲ ಅರ್ಲೇಕರ್ ಹೇಳಿದ್ದಾರಂತೆ. 118 ಶಾಸಕರ ಬೆಂಬಲ ಪತ್ರದೊಂದಿಗೆ ಬನ್ನಿ ಎಂದಿದ್ದಾರಂತೆ. ವಿಜಯ್ ಜೊತೆಗಿರುವ ಸದ್ಯದ ಮೆಜಾರಿಟಿಗೆ ತೃಪ್ತಿ ಆಗಿಲ್ಲ ಗವರ್ನರ್. ನಿನ್ನೆ ಕೂಡ ಮೆಜಾರಿಟಿ ತೋರಿಸ್ಬೇಕು ಅಂತಾನೆ ಗವರ್ನರ್ ಕೇಳಿದ್ರು. ದಳಪತಿಗೆ ಈಗ ಮತ್ತೆ ಕಿರಿಕ್ ಮಾಡ್ತಿದ್ದಾರಾ ಗವರ್ನರ್? ತದನಂತರದೇ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿದಂತೆ ಕಾಣಿಸ್ತಾ ಇತ್ತು ಗವರ್ನರ್. ಅಂದ್ರೆ ಮೆಜಾರಿಟಿ ಇದೆ ಅಂತ ಯಾವಾಗ ದಳಪತಿ ವಿಜಯ್ ಬಂದ್ರು ಆಗ ಮೊದಲು ಅವರು ತೃಪ್ತಿ ಪಟ್ಟಿರ್ಲಿಲ್ಲ. 118 ಶಾಸಕರ ಸಿಗ್ನೇಚರ್ ಇರುವಂತ ಪತ್ರದ ಜೊತೆಗೇನೆ ಬನ್ನಿ ಅಂತ ಹೇಳಿದ್ರು. ತದನಂತರದಲ್ಲಿ ನಟ ದಳಪತಿ ವಿಜಯ್ ಏನಿದ್ದಾರೆ ಅಲ್ಲಿಂದ ತೆರಳಿದ್ರು. ಮತ್ತೆ ರಾಜ್ಯಪಾಲರನ್ನ ಭೇಟಿ ಆದಾಗ ಓಕೆ ನಿಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ ಅಂತ ಹೇಳಿದ್ರು. ಆದ್ರೀಗ ಮತ್ತೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. 118 ಶಾಸಕರು ಅಂದ್ರೆ ಮ್ಯಾಜಿಕ್ ನಂಬರ್ ಇರೋದೇ 118. ಬಟ್ ಈಗ ಟಿವಿಕೆ ಗೆದ್ದಿದ್ದು 108. ಅದರಲ್ಲಿ 2 ಕ್ಷೇತ್ರಗಳಲ್ಲಿ ನಟ ದಳಪತಿ ವಿಜಯ್ ಅವರೇ ಸ್ಪರ್ಧೆ ಮಾಡಿದ್ರಿಂದ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ. ತದನಂತರದಲ್ಲಿ 107 ಮಾತ್ರ ಉಳ್ಕೊಂಡಿರೋದು. 118 ಮ್ಯಾಜಿಕ್ ನಂಬರ್ ಬೇಕಾಗಿರೋದ್ರಿಂದ ಯಾರು ಹಾಗಾದ್ರೆ ಬೆಂಬಲ ಕೊಡಲ್ವಾ ಅಂತ ನೋಡಿ. ಡಿಎಂಕೆ ಅಂತೂ ಆಗೋದೇ ಇಲ್ಲ. ಒಂದು ರೀತಿಯಾಗಿ ಶತ್ರುಗಳಿದ್ದಂಗಿದ್ದಾರೆ ಡಿಎಂಕೆ ಟಿವಿಕೆ. ಬಟ್ ಎಐಡಿಎಂಕೆಯಲ್ಲಿ 47 ಶಾಸಕರಿದ್ದಾರೆ. ಅದರಲ್ಲಿ 30 ಜನ ಶಾಸಕರು ನಾವು ಟಿವಿಕೆ ಬೆಂಬಲ ಕೊಡ್ತೀವಿ ಅಂತಿದ್ದಾರಂತೆ. ಬಟ್ ಅಲ್ಲಿ ಎಐಡಿಎಂಕೆ ಬಿಡ್ತಾ ಇಲ್ಲ, ನಾಯಕರು ಬಿಡ್ತಾ ಇಲ್ಲ. ಅವರು ಕೂಡ ಈಗ ರೆಸಾರ್ಟ್ ರಾಜಕಾರಣ ಶುರು ಮಾಡಿಬಿಟ್ಟಿದ್ದಾರೆ, ನೀವು ಟಿವಿಕೆ ಜೊತೆಗೆ ಹೋಗಬೇಡಿ ಅಂತ. ಹಾಗಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳಿದೆ. ದಳಪತಿ ವಿಜಯ್ ಗೆದ್ದಿದ್ರು ಕೂಡ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗ ನಾವು ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ವಿ. ಅದರಲ್ಲೂ ಪ್ರಮುಖವಾಗಿ ಗವರ್ನರ್ ಅರ್ಲೇಕ್ ಅವರ ನಡೆ ಏನಿದೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದ್ಸಲ ಹೇಳ್ತಾರೆ ನೀವು 118 ಶಾಸಕರು ಸಿಗ್ನೇಚರ್ ಹಾಕಿರುವಂತ ಪತ್ರವನ್ನೇ ತನ್ನಿ ಅಂತ, ಮತ್ತೊಂದ್ಸಲ ಸಡಿಲಗೊಳಿಸ್ತಾರೆ. ಈಗ ನೋಡಿದ್ರೆ ಮತ್ತೆ ಕಿರಿಕ್ ಮಾಡ್ತಿದ್ದಾರೆ. ಯಾಕೆ ಈ ರೀತಿಯಾಗಿ? ಉದ್ದೇಶ ಏನು ಅಂತ? ಇಲ್ಲ, ಗವರ್ನರ್ಗೆ ಇಂಥ ಅಧಿಕಾರವೇನಿಲ್ಲ. ನೀವು 118 ಶಾಸಕರ ಸಹಿಯೊಂದಿಗೆ ಬನ್ನಿ ಅಂತ ಹೇಳೋದಕ್ಕೆ ಅಧಿಕಾರ ಇಲ್ಲ. ಯಾವ ಪಕ್ಷ ಅಧಿಕ ಸ್ಥಾನಗಳನ್ನು ಗೆಲ್ಲುತ್ತೋ, ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೋ ಅಂಥ ಪಕ್ಷದ ನಾಯಕರನ್ನು ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನು ಮಾಡಬೇಕಾಗಿದೆ.
ಇದರಲ್ಲಿ ನಾನು ಈ ರಾಜ್ಯಪಾಲರದೇ ತಪ್ಪು ಅಂತ ಹೇಳ್ತಿಲ್ಲ. ಹಲವು ರಾಜ್ಯಪಾಲರ ನಡೆ ಇತ್ತೀಚೆಗೆ ಅದೇ ರೀತಿಯಲ್ಲಿದೆ. ಕೆಲ ರಾಜ್ಯಗಳಲ್ಲಂತೂ ಸರ್ಕಾರ ರಚನೆ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕೋರ್ಟ್ ಆದೇಶ ಅನಿವಾರ್ಯವಾಗಿ ತೆಗೆದುಕೊಂಡು ಬಂದು ಸರ್ಕಾರ ರಚನೆ ಮಾಡಿರೋದನ್ನು ಕೂಡ ನೋಡಿದ್ವಿ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಸೂಚನೆ ಕೊಡಬೇಕಾಗುತ್ತೆ, ರಾಜ್ಯಪಾಲರು ಮತ್ತೆ ಕರೀತಾರೆ, ಸರ್ಕಾರವನ್ನು ರಚನೆ ಮಾಡಿರುವುದನ್ನು ಕೂಡ ನೋಡಿದ್ವಿ. ಇವತ್ತು ಕೂಡ ತಮಿಳುನಾಡಿನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಅದೇ ರೀತಿ ಆದಂತೆ ಕಾಣಿಸ್ತಾ ಇದೆ. ವಿಜಯ್ ಅವರ ಪಕ್ಷ 108 ಅಂದರೆ ವಿಜಯ್ 2 ಕಡೆ ಗೆದ್ದಿರೋದ್ರಿಂದ 107 ಸ್ಥಾನಗಳ ಗೆದ್ದಿರೋದ್ರಿಂದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸಹಜವಾಗಿ ಈಗ ನೈಸರ್ಗಿಕ ನ್ಯಾಯ ಅಂತ ನಾವು ಕರಿತೀವಿ, ಕಾನೂನಲ್ಲಿ ಇದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ. ನಾವು ರೂಲ್ಸು ರೆಗ್ಯುಲೇಷನ್ಗಿಂತಲೂ ಮೊದಲು ಒಬ್ಬ ನ್ಯಾಯಾಧೀಶ ಮಾಡಬೇಕಾಗಿರುವಂಥದ್ದು ನೈಸರ್ಗಿಕ ನ್ಯಾಯ ಇದರಲ್ಲಿ ಇದೆಯಾ ಅಂತ. ಅದನ್ನು ನಾವು ನೋಡಿದಾಗ ಖಂಡಿತವಾಗಿಯೂ ಇವತ್ತು ರಾಜ್ಯಪಾಲರು ನಡ್ಕೊಳ್ತಾ ಇರುವಂಥ ಒಂದು ರೀತಿ ಅದಕ್ಕೆ ತದ್ವಿರುದ್ಧವಾಗಿದೆ. ರಾಜಭವನಕ್ಕೆ 2 ಬಾರಿ ಹೋಗಿರುವಂತಹ ವಿಜಯ್ ಅವ್ರಿಗೆ ನೀವು 118 ಶಾಸಕರ ಸಂಖ್ಯಾಬಲವನ್ನು ತೋರಿಸಿ ಅಂತ ಹೇಳೋದು. ಅವ್ರಿಗೆ ವಿವೇಚನಾಧಿಕಾರ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇತ್ತೀಚೆಗೆ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳು ಬಂದಿರೋದ್ರಿಂದ ಆ ಆದೇಶಗಳ ಮೇರೆಗೆ ವಿಜಯ್ ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಈಗಷ್ಟೇ ತಮಿಳುನಾಡಿನ ಮಾಧ್ಯಮಗಳಿಂದ ಸಿಗ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ವಿಜಯ್ ಅವರ ಬಳಿ ಮತ್ತೊಮ್ಮೆ 118 ಶಾಸಕರ ಸಂಖ್ಯಾಬಲವನ್ನು ತೋರಿಸಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿ ಕಳಿಸಿದ್ರು ಅಂತ. ಈಗ TVK ಬಳಿ 107 ಶಾಸಕರಿದ್ದಾರೆ, ಕಾಂಗ್ರೆಸ್ ಬಳಿ 5 ಶಾಸಕರಿದ್ದಾರೆ, CPI ಮತ್ತು CPM ಅವರು ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು PMK ಮತ್ತು TCK ಈ ಸಣ್ಣ ಪಕ್ಷಗಳ ನಡೆ ಏನು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇವರೆಲ್ಲರೂ ಸೇರಿಕೊಂಡ್ರೆ ಮ್ಯಾಜಿಕ್ ನಂಬರ್ ದಾಟೋದೇನು ಕಷ್ಟ ಅಲ್ಲ. ಇವರೆಲ್ಲರೂ ಸೇರಿ ಸಹಿ ಮಾಡಿದ ಆ ಪತ್ರವನ್ನು ಮತ್ತೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಕೊಟ್ಟ ಬಳಿಕ ಅನಿವಾರ್ಯವಾಗಿ ರಾಜ್ಯಪಾಲರು ಅವ್ರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಒಂದು ವೇಳೆ ಇದ್ಯಾವುದಕ್ಕೂ ಕೂಡ ಆಗದೇ ಇದ್ದರೆ, ಇಲ್ಲ ಈಗಿರುವಂತಹ ಸಂಖ್ಯಾಬಲವನ್ನು ಇಟ್ಕೊಂಡು ಅತಿ ದೊಡ್ಡ ಪಕ್ಷವಾದರೂ ಕೂಡ ನಮ್ಗೆ ಯಾಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅನ್ನುವಂಥದ್ದನ್ನು ಇದೇ ಪ್ರಶ್ನೆಯನ್ನು ಮಾಡಿ ಸಹಜವಾಗಿ ವಿಜಯ್ ಮತ್ತು ಅವರ ಟೀಮ್ ಕಾನೂನು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರುಗಳ ಸಲಹೆ ಪಡೆದು ಸುಪ್ರೀಂ ಕೋರ್ಟ್ ಮೊರೆನೂ ಕೂಡ ಹೋಗ್ಬೋದು. ಹೀಗಾಗಿ ಇವತ್ತು ಸಂಜೆ ಒಳಗಡೆ ಅಂತಿಮವಾದಂಥ ಒಂದು ನಿರ್ಧಾರ ಆಗುತ್ತೆ. ಯಾಕಂತ ಹೇಳಿದ್ರೆ 2 ಗಂಟೆಗೆ ನಡೆಯುವಂತಹ AIADMK ಸಭೆ ಭಾಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. AIADMK ಸಭೆಯಲ್ಲಿ TVKಗೆ ನಾವು ಬಾಹ್ಯ ಬೆಂಬಲವನ್ನು ಕೊಡೋಣ ಅಂತ ಸಪೋರ್ಟ್ ಮಾಡಿದ್ದಾದರೆ, AIADMK ನಾಯಕರು ರಾಜಭವನಕ್ಕೆ ಪತ್ರವನ್ನು ಕೊಟ್ಟಿದ್ದಾದರೆ ಆಗ ಅನಿವಾರ್ಯವಾಗಿ ಅತಿ ದೊಡ್ಡ ಪಕ್ಷವಾಗಿರುವಂತಹ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನು ಕೊಡಬೇಕಾಗುತ್ತೆ. ಎಲ್ಲ ಸಾಧ್ಯತೆಗಳು ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ಆಗ್ತಾ ಇದ್ವಿ. ಆದರೆ ಬೇರೆ ರಾಜ್ಯಗಳ ನಾವು ಸರ್ಕಾರವನ್ನು ರಚನೆ ನೋಡಿದಾಗ ಕ್ಷಣಕ್ಕೊಂದು ಬೆಳವಣಿಗೆಯನ್ನು ನಾವು ನೋಡಿರಲಿಲ್ಲ. ಆದರೆ ತಮಿಳುನಾಡಲ್ಲಿ ಇವತ್ತು ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಅದು ಅಲ್ಲಿರುವಂತಹ ಸಣ್ಣ ಪುಟ್ಟ ಪಕ್ಷಗಳಲ್ಲೂ ಆಗ್ತಿದೆ, ಅಲ್ಲಿರುವಂತಹ AIADMKಲ್ಲೂ ಆಗ್ತಿದೆ, DMK ಪಕ್ಷದಲ್ಲೂ ಕೂಡ ಆಗ್ತಿದೆ. ಅದೇ ರೀತಿ ಇವೆಲ್ಲರಿಗಿಂತಲೂ ಮಾಸ್ಟರ್ ಆಗಿ ಅಲ್ಲಿ ರೋಲ್ ಪ್ಲೇ ಮಾಡ್ತಾ ಇರುವಂಥದ್ದು ಅಲ್ಲಿರುವಂತಹ ರಾಜಭವನ ಮತ್ತು ರಾಜ್ಯಪಾಲರು ವಿವೇಚನಾ ಅಧಿಕಾರವನ್ನು ವಿವೇಚನೆಗಿಂತಲೂ ಕೂಡ ಹೆಚ್ಚಾಗಿ ಅಲ್ಲಿ ಪ್ರಯೋಗ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಯಾವುದೇ ತಪ್ಪಾಗೋದಿಲ್ಲ. ಹಾಗಂತ ಹೇಳಿದ ಮಾತ್ರಕ್ಕೆ ನಾನು ತಮಿಳುನಾಡಿನ ರಾಜ್ಯಪಾಲರು ಮಾಡ್ತಿರೋ ಇದೇ ಮೊದಲ ಅಂತಲ್ಲ. ಹಲವು ರಾಜ್ಯಗಳ ರಾಜ್ಯಪಾಲರು ತಮ್ಮ ನಡೆ ನುಡಿಗಳನ್ನು ಈ ರೀತಿಯಾಗಿ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಹಂಸರಾಜ್ ಭಾರದ್ವಾಜ್ ಇದ್ದಾಗಲಿಂದಲೂ UPA ಸರ್ಕಾರದಲ್ಲಿ ಬಂದಂತಹ ಹಂಸರಾಜ್ ಭಾರದ್ವಾಜ್ ಅವತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು. ಇವತ್ತು ಕೂಡ ಕರ್ನಾಟಕ ಸರ್ಕಾರ ಮತ್ತು ರಾಜಭವನ ನಡುವೆ ಎಷ್ಟು ಒಳ್ಳೆಯ ಸಂಬಂಧ ಇದೆ ಅನ್ನುವಂಥದ್ದನ್ನು ಹಲವು ಬಿಲ್ಲುಗಳ ವಿಚಾರದಲ್ಲಿ ನೋಡ್ತಿದ್ವಿ. ಅಂದರೆ ಕೇಂದ್ರ ಸರ್ಕಾರ, ಯಾವುದೇ ಕೇಂದ್ರ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ತಾವು ಮಾಡಬೇಕಾಗಿರುವಂಥ ಒಂದು ಕೆಲಸವನ್ನು ಆಯಾ ರಾಜ್ಯಗಳ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಹಲವು ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಈಗ ತಮಿಳುನಾಡಲ್ಲೂ ಕೂಡ ಆಗ್ತಾ ಇರುವಂಥದ್ದು ಇದೇ ಅನ್ನುವಂಥದ್ದ ರೀತಿಯಲ್ಲಿ ಅಲ್ಲಿನ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ. ಆದರೆ ಇದನ್ನು ಬಹಳಷ್ಟು ದಿನಗಳ ಕಾಲ ಎಳೆದಾಡಕ್ಕಂತೂ ಆಗೋದಿಲ್ಲ. 118 ಶಾಸಕರ ಬೆಂಬಲ ಸಿಕ್ಕ ತಕ್ಷಣ, ಆ ಸಹಿ ಸಿಕ್ಕ ತಕ್ಷಣ ಅದನ್ನು ತೆಗೆದುಕೊಂಡು ಹೋದಾಗ ಅನಿವಾರ್ಯವಾಗಿ ರಾಜ್ಯಪಾಲರು ಪ್ರಮಾಣ ವಚನಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಅವರೇ ಪ್ರಮಾಣ ವಚನವನ್ನು ಕೂಡ ಬೋಧನೆ ಮಾಡಬೇಕಾಗುತ್ತೆ. ಸೌಖ್ಯ.